ಸೀರಿಯಸ್ ಸಮಸ್ಯೆ ಆಗಿರ್ತಕ್ಕಂಥ ಯುಕೆಪಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪ್ರಾರಂಭ ಮಾಡಿರ್ತಕ್ಕಂಥ 64 ವರ್ಷ ಆಯ್ತು ಮಾನ್ಯ ಅಧ್ಯಕ್ಷರೇ, ಇನ್ನೂವರೆಗೆ ಸಹಿತ ಮುಕ್ತಾಯ ಆಗಿಲ್ಲ. ಮತ್ತು ಅದು ಯಾವುದೇ ಸರ್ಕಾರ ಬರಬಹುದು, ಈ ಸರ್ಕಾರಕ್ಕಂತೂ ಅದನ್ನು ಮುಕ್ತಾಯ ಮಾಡಿ ರೈತರಿಗೆ ಪರಿಹಾರ ಕೊಡುವಂತ ಆಲೋಚನೆ ಇಲ್ಲ. ಇವರು ಹಿಂದಿನ ಸರ್ಕಾರ 2 ಕಂತುಗಳಲ್ಲಿ ಪರಿಹಾರ ಕೊಡೋದು ಮಾಡಿತ್ತು, ನಾವು ಒಂದೇ ಕಂತಿನಲ್ಲಿ ಕೊಡೋದು ಮಾಡಿದೀವಿ ಅನ್ನುವಂಥದ್ದನ್ನ ಹೇಳಿದ್ರು. ಸಭೆ ಕರೆದ್ರು, ಆ ಭಾಗದ ಸಂತ್ರಸ್ತರನ್ನ, ಹೋರಾಟಗಾರರನ್ನ ಕರೆದು, ರೈತರನ್ನ ಕರೆದು ಹೇಳಿದ್ರು. ಆದರೆ ಇಲ್ಲಿವರೆಗೆ ಒಂದೇ ಒಂದು ಪೈಸೆ ಪರಿಹಾರ ಕೊಡಲಿಲ್ಲ. ಅದು ಅಲ್ಲದೆ ಬಜೆಟ್ನಲ್ಲಿಯೂ ಸಹಿತ ₹1 ಯುಕೆಪಿ ಜಮೀನುಗಳ ಪರಿಹಾರಕ್ಕೆ ಹಣ ಇಟ್ಟಿಲ್ಲ. ಮಾನ್ಯ ಅಧ್ಯಕ್ಷರೇ, ಯಾವ ಭರವಸೆ ಮ್ಯಾಗಿ ಇವರು ನಂಬುದು, ಸರ್ಕಾರವನ್ನು ನಂಬಿಕೊಡ್ರುದು? ಅಲ್ಲಿ ರೈತರು ಈಗ ಈ 40 ಲಕ್ಷ ರೂಪಾಯಿ ಘೋಷಣೆ ಮಾಡಿವಂತ ಒಂದು ಹಾರ ತುರಾಯಿ ಹಾಕೊಂಡು ವಿಜಯೋತ್ಸವ ಮಾಡುವಂತ ಕೆಲಸವನ್ನ ಆ ಭಾಗದ ಜನಪ್ರತಿನಿಧಿಗಳು ಮಾಡಿದ್ದಾರೆ, ಆ ಭಾಗದ ಕಾಂಗ್ರೆಸ್ನ ಮುಖಂಡರು ಮಾಡಿದ್ದಾರೆ. ಆದ್ರ ಒಂದು ಲೆಕ್ಕ ಹಾಕೊಳ್ಬೇಕು ಮಾನ್ಯ ಅಧ್ಯಕ್ಷರೇ, ಹಿಂದಿನ ಬಿಜೆಪಿ ಸರ್ಕಾರ ಬೊಮ್ಮಾಯಿ ಅವರಿದ್ದಾಗ 24 ಲಕ್ಷ ಘೋಷಣೆ ಮಾಡಿದ್ರು ನೀರಾವರಿಗೆ, 20 ಲಕ್ಷ ಒಣಬೇಸಾಯಿ, ಸುಮಾರು 5 ರಿಂದ 6 ವರ್ಷ ಆಯ್ತು. 5 ರಿಂದ 6 ವರ್ಷ ನಾವು ಬ್ಯಾಂಕ್ನಾಗ ಇಟ್ಟರು, ಅವತ್ತೇ ನೀವು ಪರಿಹಾರ ಕೊಟ್ಟಿದ್ರ 52 ಲಕ್ಷ ರೂಪಾಯಿ ಆಗಿತ್ತು. ಈಗ ನಮ್ಮ ಡಿಮಾಂಡ್, ಆ ಭಾಗದ ಸಂತ್ರಸ್ತರ ಡಿಮಾಂಡ್ ಏನಿತ್ತಂದ್ರ ನಮಗೆ 55 ಲಕ್ಷ ನೀರಾವರಿ ಕೊಡ್ರಿ, 45 ಲಕ್ಷ ರೂಪಾಯಿ ಒಣಬೇಸಾಯಿ ಕೊಡ್ರಿ ಅನ್ನುವಂತ ಡಿಮಾಂಡ್ ಇತ್ತು. ನಾನು ಈಗಾಗಲೇ ಒಮ್ಮೆ ಹೇಳಿದ್ದೀನಿ, ನಾನು ಮೊದಲು ಪ್ರಾರಂಭದಲ್ಲಿ ಏನ ಪರಿಹಾರ ಬರ್ತಿತ್ತು ಅದರ 25% ಜಮೀನಿನ ಮಾರ್ಕೆಟ್ ಬೆಲೆ ಇತ್ತು. ಅವಾಗ ನಾವು 1 ಎಕರೆ ಪರಿಹಾರ ಬಂದ್ರೆ ನಾವು 3 ಎಕರೆ 4 ಎಕರೆ ಜಮೀನನ್ನ ಖರೀದಿ ಮಾಡುವಂತ ಒಂದು ವ್ಯವಸ್ಥೆ ರೈತರಲ್ಲಿ ಇತ್ತು. ಆದ್ರೆ ಇವತ್ತು ಈ 40 ಲಕ್ಷ ಏನ್ ನೀರಾವರಿ ಕೊಡ್ತಿರೀವಿ, 1 ಎಕರೆ ನೀರಾವರಿ ನಾವು ತಗೊಳ್ಬೇಕಾದ್ರೆ 60 ರಿಂದ 70-80 ಲಕ್ಷ ರೂಪಾಯಿ ಬೆಲೆ ಇದೆ. ಇದರಿಂದ 1 ಎಕರೆದೊಳಗೆ ಅರ್ಧ ಎಕರೆನೂ ಸಹಿತ ಖರೀದಿ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಅದೂ ಸಹಿತ ಈ ಸರ್ಕಾರದ ಧೋರಣೆಯನ್ನು ನಾವು ನೋಡಿದ್ರೆ, ಈಗ ನಾಳೆ ಏನೋ ಬಾಗಲಕೋಟೆ ಒಳಗ ಸಂತ್ರಸ್ತರಿಗೆ ಪರಿಹಾರ ವಿತರಣೆ ಮಾಡ್ತೀವಿ ಅನ್ನುವಂತ ಮಾತನ್ನು ಇದ್ರೊಳಗ ಕೊಟ್ಟಿದ್ದಾರೆ. ಕೃಷ್ಣಾ ಮೇಲ್ದಂಡೆ ಯೋಜನೆಯ ಹಂತ 3ರ ಭೂ ಸ್ವಾಧೀನಗಳು ಜಮೀನುಗಳಿಗೆ ಒಪ್ಪಂದದಂತೆ ಪರಿಹಾರ ವಿತರಣೆ ಅದರ ತೋರ್ಸೇ ಇಲ್ಲ ಬಜೆಟ್ನೊಳಗೆ. ಸುಮ್ಮ ಮೂಗಿ ತುಪ್ಪ ಹೊರಿಸುವಂತ ಕೆಲಸ ಮಾಡುವಂತದ್ದನ್ನ ಮಾಡಬಾರ್ದು. ಅಲ್ಲಿ ತಲೆತಲಾಂತರದಿಂದ ಬಾಳಿ ಬದುಕಿ ಬಂದಿರತಕ್ಕಂತ ರೈತರಿಗೆ ಮೋಸ ಮಾಡೋದು ಆಗಬಾರ್ದು. ಅವರು ತಮ್ಮ ಬದುಕನ್ನ ಮುಂದಿನ ಹಂತದೊಳಗೆ ಕಟ್ಕೊಳ್ಬೇಕಾದ್ರ ನೀವು ಹೇಳಿದ್ರಿ ಒಂದೇ ಕಂತಿನಲ್ಲಿ ನಾವು ಎಲ್ಲರಿಗೂ ಪರಿಹಾರ ಕೊಡ್ತೀವ, ನೀವು ಅದನ್ನ ಹೇಳಬೇಕಲ್ಲ, ಎಷ್ಟು ದಿವಸದೊಳಗೆ ಕೊಡ್ತೀರಿ? ನಮಗೆ ಇದನ್ನು ನೋಡಿದ್ರೆ, ಈ ವಿಳಂಬಧೋರಣೆ ನೋಡಿದ್ರೆ ಅನಿಸ್ತಾ ಇದೆ, ಇದನ್ನು ಮುಂದಿನ ಸರ್ಕಾರದ ಮೇಲೆ ಹೊತ್ತು ಹಾಕುವಂತ ಕೆಲಸವನ್ನ ಈಗಿನ ಸರ್ಕಾರ ನಿರ್ಣಯ ಮಾಡಿದಂಗ ನಮ್ಗೆ ಅನಿಸ್ತಾ ಇದೆ.